ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಚತುರ್ಮುಖ ಬ್ರಹ್ಮ ಯಾವನಾದ್ರೆ ಹಿಂಗೆ ಹೇಳ್ತಾ ನೀನೇ ಮಾಡ್ಕೊ, ನಾನು ಹೋಗ್ತೀನಿ ತಗೊಳ್ಳಿ. ಕಾಲ ಮಾಡ್ಕೊಳ್ಳೋ. ಹೇಳ್ತಾ ಇದ್ರೆ 30 ಸಿಂಗಲ್ ಟೇಕ್ ಆರ್ಟಿಸ್ಟ್ ನನಗೆ ಇಂಟೋನೇಷನ್ಸ್ ಹೇಳ್ಕೊಡ್ತಾ ಇದ್ದೀನಿ ನಾನು. ನನ್ನ ಹತ್ರ ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಗೊತ್ತಾ? ನಾನು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂತ ನಿನಗೆ ಗೊತ್ತಿಲ್ಲ. ಸುಮಾರು ಜನ ಅವ್ರೆ. ಹಾ ಸರ್ ಬರೀ ನಾರ್ಮಲ್ ಆಗೇ ಹೇಳ್ಬಿಡಿ ಸರ್ ಡೈಲಾಗು. ನಾರ್ಮಲ್ ಆಗಿ ಹೇಳಿ, ಇಂಟೋನೇಷನ್ ನಂಗೆ ಗೊತ್ತು. 30 ವರ್ಷ ಇದ್ದೀನಿ. ಇಂಟೋನೇಷನ್ಸ್ ಹೆಂಗೆ, ಏರಿಳಿತಗಳು ಹೆಂಗೆ ಇಳಿಸ್ಬೇಕು, ಹೆಂಗ್ ಹತ್ತಿಸ್ಬೇಕು ನನಗೆ ಗೊತ್ತು. ಓಕೆ ಸರ್. ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೀವು ಮಾಡಿ. ನಾನು ಮಾಡ್ತೀನಿ ಕಣಯ್ಯ. ಇಷ್ಟೇ ಇದ್ರೆ ಮಾಡಿಲ್ಲ ಅಂದ್ರೆ ಬಿಡು. ಇಲ್ಲ ಹೊರಟೋಗ್ತೀನಿ ಹೋಗ್ತೀನಿ. ಹೇಳ್ತಿದ್ದೆ ಅಷ್ಟೇ ಮಾಡ್ರಿ. ಬರೀ ನಾರ್ಮಲ್ ಆಗಿ ಹೇಳ್ತೀನಿ ಸರ್ ಡೈಲಾಗ್. ಅಧಿಕ ಪ್ರಸಂಗತನ ಆಡ್ಬೋದು ಸರ್ ಕೇಳಿಸ್ಕೊಳ್ಳಿ. ನಾನಾರು ಕಶ್ಯಪನ್ ಬ್ರಹ್ಮನ್ ಮಗ, ಚತುರ್ಮುಖ ಬ್ರಹ್ಮನ್ ಮಗ. ರೆಡಿ. ಓಕೆ ಸರ್. ಒಂದ್ಸರಿ ಮಾನಿಟರ್ ಮಾಡಿದ್ರೆ ಚೆನ್ನಾಗಿ. ಮಾನಿಟರ್ ಯಾವಾಗ ಹೇಳ್ತಾ ಇದೀಯಾ? ನಾನು ಸಿಂಗಲ್ ಟೇಕ್ ಅಂತಾರೆ ಮತ್ತೆ ಮಾನಿಟರ್ ಅಂತ ಇದೆಯಾ? ಏನ ಇವನಲ್ಲಿ? ಆ ಕ್ಯಾಮ್ರಾ ಅಲ್ಲಿಡ. ಚೂರ ಬಟರ್ ಪೇಪರ್ ಈ ಕಡೆ ಹಾಕಿ. ಚೂರ ಸಣ್ಣ ಆ ಕಡೆ ಸರಕ್ಸಿ. ಇಲ್ಲಿ ಯಾರು ಫೀಲ್ಡು? ಚೂರು ಈ ಕಡೆ ಬನ್ನಿ. ಚೂರು ಹಿಂದೆ ನಿಂತ್ಕೋ. ನಿನ್ ಕ್ಲಾಪ್ ಇಲ್ಲಿ ಬರ. ಯಾಕೆ ಸರ್ ನೀವು ಹೇಳ್ತಾರೆ ನಾನು ಹೇಳ್ಕೊಳ್ಳ. ಅದೊಂದು ಡೈಲಾಗ್ ಆದ್ರೂ ಹೇಳಕ್ ಬಿಡಿ ಸರ್. ಓಕೆ ಕ್ಯಾಮ್ರಾ ರೋಲಿಂಗ್. ಒಂದ್ ನಿಮಿಷ. ಆ ಡೈಲಾಗ್ ಏನದ? ನಾನಾರು ಕಶ್ಯಪ ನಾನು. ಓಕೆ 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 ಕ್ಯಾಮ್ರಾ ಒಂಚೂರು ಇಲ್ಲಿಡು. ಅಲ್ಲೇ ತೀರಾ ಕ್ಲೋಸ್ ಅಪ್ ಬೇಡ, ಅಲ್ಗೋಗು. ರೆಡಿ. ಓಕೆ ಒಂಚೂರು ಹಿಂದೆ ನಿಂತ್ಕೊಳ್ರ. ಕ್ಯಾಮ್ರಾ ಮಾಡಬೇಡಿ. ಓಕೆ ರೋಲಿಂಗ್. ಫಿಲ್ಮ್ ನೇಮ್ ಇಸ್ 9 ಲ್ಯಾಂಗ್ವೇಜ್ ಟೇಕ್ 1 ಆಕ್ಷನ್. ನಾನಾರು ಚೂರು ನೀರು ಕೊಟ್ಟು. ಒಂದ್ ಕ್ಯಾಮರಾ ರೋಲಿಂಗ್. ಇವ್ನು ಯಾಕ್ರಿ ಕರ್ಕೊಂಡೆ ಬೋರ್ಡಲ್ಲಿ ಉಲ್ಟಾ ಹಿಡ್ಕೊತಾನಲ್ರಿ ಇವ? ಓ ಹಿಂಗೆ ಸರ್. ಟೇಕ್ 2 ಆಕ್ಷನ್. ಅಷ್ಟೇ ಮೂಡ್ ಹಾಳು ಮಾಡ್ತೀರಾ ಇಟ್ಕೊಂಡು ನೀವು. ಇಲ್ಲ ಆರ್ಟಿಸ್ಟ್ ಹಿಂಗ್ ಹಿಡ್ಕೊಂಡ್ರೆ ಹೆಂಗ್ ಮಾಡಕ್ಕಾಗುತ್ತ್ರಿ? 30 ವರ್ಷ ಸಿಂಗಲ್ ಟೇಕಲ್ಲಿ ಹೇಳ್ತಾ ಇದ್ದೆ ನಾನು. ಎಲ್ಲಿಂದ ಕರ್ಕೊಂಡು ಹಿಂಗ್ ಹಿಡ್ಕೊಬೇಡ್ರಿ ಫೋರ್ಸ್ ಆಗಿ, ಚುಚ್ಚುತ್ತೆ ಎಲ್ಲ. ಕ್ಯಾಮರಾ ರೋಲಿಂಗ್. ಟೇಕ್ 3 ಆಕ್ಷನ್. ನಾನಾರು ಕಶ್ಯಪ ಅದೇನದು? ನಾನಾರು ಕಶ್ಯಪ. ಓಕೆ ಓಕೆ ರೆಡಿ ರೆಡಿ ರೆಡಿ. ಓಕೆ ಕ್ಯಾಮ್ರಾ. ಹಾ ಸಾಕ್ ಬಿಡ ಹೋಗೋ. ಕ್ಯಾಮ್ರಾ ರೋಲಿಂಗ್. ಟೇಕ್ 6 ಆಕ್ಷನ್. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ. ಆಮೇಲೆ ಟೇಕ್ 10 ಆಕ್ಷನ್. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ. ಟೇಕ್ 15 ಆಕ್ಷನ್. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ. ಟೇಕ್ 15 ವಿಧಿಗರ್ಭ ಸಂಜಾತದ ಬಿಡಿ. ಬರಲ್ಲ. ಇದೊಂದು ಕೆಲಸ ರೋಲಿಂಗ್. ಸರ್ ನೀವು ಹೇಳಿ ಸರ್, ಟಕ್ಕರ್ ಆಗ್ತಾ ಇಲ್ಲ, ನೀವು ಹೇಳಿ. ಆಕ್ಷನ್. ಟೇಕ್ 15 ವಿಧಿಗರ್ಭ ಸಂಜಾತ ಭೂತ. 65 ಸಂಜಾತ ಭೂತ ಒಳಗೆ. ಟೇಕ್ 70 ಭೂತದ ಪ್ರೇತ. ಟೇಕ್ 75 ಪ್ರೇತ ಮಹಾತ್ಮ. ಟೇಕ್ 80 ವಿಧಿಗರ್ಭ ಸಂಜಾತ. ಟೇಕ್ 90 25 ಟೇಕ್ 95 ವಿಧಿಗರ್ಭ ಸಂಜಾತ. ಟೇಕ್ 98 ಯಾರಿಲ್ಲಿ? ಟೇಕ್ 99 ಯಾರಿಲ್ಲಿ ಸಖೆ? ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಅಟ್ಟಹಾಸವನ್ನು ಸುಟ್ಟು ಹಾಕಿದ ಮಹಾ ಪರಾಕ್ರಮಶಾಲಿ, ಅತಳಗೆ ತಳ ಸುತಳ ಪತಾಳ ಪಾತಾಳಗಳನ್ನು ಅಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರ ಬಿರಿಯುವುದು ಭೂಮಿ, ತಲೆ ಎತ್ತಲು ಬಿರುವುದು ಬಾನು, ಕೈ ಎತ್ತಲ ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಬಹುವಿಧಿ. ಶಬಾಷ್ ಶಬಾಷ್ ಶಬಾಷ್.
ನೀನು ಒಬ್ಬ ಆರ್ಟಿಸ್ಟ್ ಏನೋ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ ಮುಚ್ಕೊಂಡು ಸೈಡಲ್ಲಿ ಕೂತ್ಕೋ ಕೂತ್ಕೊಳ್ಳಲ್ಲ ಹೀರೋ ಕೂತ್ಕೊಳ್ಳಲ್ಲ ಹೀರೋ 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 ಕೂತ್ಕೋ 30 ವರ್ಷದಿಂದ ಏನ್ ದಬಾಕಿದೆಪ್ಪ ಏನ್ ದಬಾಕಿದೆ ನಿನ್ ಜನ್ಮಕ್ಕೊಂದಷ್ಟು ಬೆಂಕಿ ಸಿಗಾಕ ಹೇಳ್ಬಿಟ್ಟೈತಲ್ಲ ಮುದವೆ ಅಸೋಸಿಯೇಟ್ ಆ ನಾಯಿ ನನ್ನ ಮಗನ ಜೊತೆ ಏನ್ ಮಾತಾಡ್ತಿ ಬಾಯ್ಲಿ ಈ ಕಡೆ ಬರ ಆ ಮೂಲೆ ಕೂರ್ಸಿ ಉನ್ನ ಇಲ್ಲಿ ಬಾಯ್ಲೆ ಹೋಗ ಬರಲೆ ಹೋಗಲ್ಲ ಕುತ್ಕೊಳ್ಳಿ ಕುತ್ಕೋ ಹಿಡ್ಕೋ ಅಲ್ಲಿ ನೀಟಾಗಿ ಕಸ ಗಿಸ ಏನ್ ಬರ್ತದೆ ಅದನ್ನೆಲ್ಲ ಗುಡ್ಸು ಈ ಹೀರೋ ಬಾಯ್ಲೆ ಅಸೋಸಿಯೇಟ್ ಹಲೋ ಬಾಯ್ಲಿ ಆ ಹೀರೋಯಿನ್ ಬಂದ ನಾ ಬರಕ್ಕೆ ಹೇಳಿದ್ದೀನಿ ಬರಕ್ಕೆ ಕರ್ಕೊಂಬಂದ್ಬಿಡು ಬೇಗ ಹೋಗು ಹೀರೋಯಿನ್ मुझे कुछ कुछ हो गया ನನಗೇನಾರ ಸುಮ್ಮನೆ ಹೊಡೆದ್ರೆ ನಮ್ಮ ಹುಡುಗರು ಅಲ್ಲೇ ಕೂತಿದ್ದಾರೆ ಹಂಗೆ ಹಾಕೊಂಡ್ಬಿಡ್ತಾರೆ ನಿನ್ಗೆ ಅಯ್ಯೋ ನಿನ್ನಲೆ ಏನು ಮಾಡ್ತಿದ್ಯಾ ಅಯ್ಯೋ ನೆನ್ನೆ ಒಂದು ವಿಡಿಯೋ ನೋಡ್ಬಿಟ್ಟೆ ಹುಲ್ಲು ಪ್ರೇರೇಪಿತಾನೆ ಆಗ್ಬಿಟ್ಟಿದ್ದೀನಿ ನಾನು ಏನ್ ಮಾಡ್ತೇವೆ ಹೋಗ್ ಕಾಪಿ ತಗೊಂಬ ಹೋಗ ಬಂದು ಬಿಟ್ಟಳು ನನಗೆ ಹೇಳುವುದಕ್ಕೆ ಓ ಅನುಪಮ ಮೇಡಮ್ ನಮಸ್ಕಾರ ನಮಸ್ಕಾರ ಬನ್ನಿ ಕಾಪಿ ಕುಡಿರಿ ಅದನ್ನೇ ತಗೋಬೋಗು ಇಬ್ರು ಬೈಟು ಮಾಡ್ಕೊಂತೀವಿ ಬೇಡ ಬಿಡು 3 ಜನ ಬೈಟು ಮಾಡ್ಕ ಕುಡಿತೀವಿ ಬಂತವಳು ನನ್ಗೆ ಹೇಳು ಸರಿ ಊಟನಾರ ಮಾಡಿ ಬನ್ನಿ ಬೇಡ ನನ್ಗೆ ಸಂಬಂಧಿಕರಂದ್ರೆ ತುಂಬಾ ಇಷ್ಟ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು ಸಂಬಂಧಿಕರು ಸಂಪಾದನೆ ಮಾಡಕ್ಕಾಗಲ್ಲ ಬನ್ನಿ ಅಪ್ಪ ನಿನ್ಗೂ ನಿನ್ ಸಂಬಂಧಿಕರಿಗೂ ದೊಡ್ಡ ನಮಸ್ಕಾರ ನಂಗ್ ಬೇಡ ಬನ್ನಿ ಅಂದ್ರೆ ಬೇಡ ಅಂದೆ ಏನೋ ಬನ್ನಿ ಅಂದ್ ಬರ್ಲಿ ನಾವೇನ್ ಮಾಡಕತ್ತದೆ ಹೋಗಿ ಬರೀ ಬೇಡ ಅಯ್ಯ ಅವ್ರು ಬರಲ್ಲ ಅಂದ್ರು ಬನ್ನಿ ಅಂತ ಅದ್ಯಾಕ್ರಿ ಹಂಗ್ ಬಲವಂತ ಮಾಡ್ತೀರಾ ನೀವು ಸಂಬಂಧಿಕರಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ ತೊಪ್ಪೆ ಸಿದ್ದಿ ಏನೇ ಗೊತ್ತು ಸಂಬಂಧಿಕರಿಲ್ದೇ ಇರೋ ಸಂಸಾರ ಸತ್ತ ಕರೆಕ್ಟ್ ಆಗಿ ಆಗದೆ ಇರೋ ಅಂತ್ಯ ಸಂಸ್ಕಾರ ಎರಡು ಒಂದೇ ಕಣೆ ನೋಡು 1 ಕೋಟಿ ರೂಪಾಯಿನ ಇಲ್ಲಿ ಕೂತಿರೋರು ಯಾರಿಗ್ ಬೇಕಾದ್ರೂ ಕೊಡು ನಾಳೆನೆ ಮರ್ತು ಬಿಡ್ತಾರೆ ಆದ್ರೆ ಕರೆದು ಬಿಟ್ಟು ಒಂದು ತುತ್ತು ಊಟ ಕೊಡು ಸಾಯ ತನಕ ನೆನ್ಪಿಟ್ಕೊಂಡಿರ್ತಾರೆ ಕಣೆ ಅದೇನ್ ಹೇಳ್ತೀರೋ ನಂಗೆ ಒಂದು ಅರ್ಥ ಆಗಲ್ಲ ನಿನ್ಗೆ ಇನ್ನೇನ್ ಅರ್ಥ ಆಯ್ತದೆ ಆಟಗಾರನ್ಗೆ ಆಟ ಗೊತ್ತು ಮಾಟಗಾರನ್ ಮಾಟ ಗೊತ್ತು ನಿನ್ಗೇನ್ ಗೊತ್ತು ತೊಪ್ಪೆ ಸಿದ್ದಿ ಹೋಗು ನಮ್ ತೋಟದಲ್ಲಿ ಹೋಗಿ ತೊಪ್ಪೆ ಎತ್ತಾಕು ಹೋಗಿ ಬಂದು ಬಿಟ್ಟಳು ಅಲ್ಲ ಯಾವನ್ ಹೇಳು ನಾನು ಸೀತಾರಾಮ ಯಾವ ಸೀತಾರಾಮ ಹೇಳು ಮೆಟ್ಟು ಓ ಅದ್ರಲ್ಲಿ ಹೊಡ್ಸ್ಕೊಂಡಿದ್ದಲ್ಲ ಏನ್ ಹೇಳ ನಾನು ಫಾರ್ಮಸಿ ಬೆಂಗಳೂರು ಬಂದಿದ್ದೀವಿ ಬೆಂಗಳೂರಿಗೆ ಬಂದಿದ್ದೀರಾ ಎಲ್ಲಿದ್ದೀರೋ ಇಲ್ಲ ಬೆಳಿಗ್ಗೆ ಬಂದ್ವಿ ಅಯ್ಯೋ ಲೇ ಬೆಂಗಳೂರಿಗೆ ಬಂದಿ ಲಾಲ್ಬಾಗ್ ನೋಡಿದ್ರಾ ನೋಡ್ದೆ ಕಬ್ಬನ್ ಪಾರ್ಕು ನೋಡ್ದೆ ಕೆಂಪು ಕೋಟೆ ಅದು ಕೆಂಪು ಕೋಟೆ ಎಲ್ಲ ಕಣದು ಹೈಕೋರ್ಟು ಚೇಂಜ್ ಮಾಡ್ಬಿಟ್ರ ವಿಧಾನಸೌಧ ನೋಡಿದ್ರಾ ಅದನ್ನ ನೋಡ್ದೆ ಯಾರಾದ್ರೂ ಊರಿಗೆ ಹೋಗ್ತಾರಾ ಲೈ ಮತ್ತೆ ಈ ಸಾಂಬ್ರಾಣಿ ನೋಡ್ದೆ ಹೆಂಗೋ ಹೋಗ್ಬಿಡ್ತೀರಾ ಬೇಗ ಈಗ್ಲೇ ಕ್ಯಾಬ್ ಮಾಡ್ಕೊಂಡು ನನ್ ಮನೆಗ್ ಬರ್ತಾ ಇದ್ರು ಅಷ್ಟೇ ಇಲ್ಲ ಹೋಟ್ಲಲ್ಲಿ ಇದೀವಿ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀವಿ ನನ್ನೂರವ್ರಾಗಿ ಬೆಂಗಳೂರಿಗೆ ಬಂದು ಹೋಟೆಲ್ ಊಟ ಮಾಡ್ತೀನಿ ಅಂತಿರಲ್ಲ ಸೀತಾರಾಮ್ ನನ್ನ ಹೆಂಡತಿ ನೋಡಕ್ಕೆ 3 ಅಡಿ ಇರ್ಬೋದು ಆದ್ರೆ ಸಂಸ್ಕಾರ 6 ಅಡಿ ಇದೆ ಸೀತಾರಾಮ್ ನನ್ನ ಮನೇಲಿ ಹಾಕೊಳ್ಳಕ್ ಚಿನ್ನ ಇಲ್ದೇ ಇರ್ಬೋದು ಆದ್ರೆ ತಟ್ಟೆ ತುಂಬಾ ಅನ್ನ ಇದೆ ಸೀತಾರಾಮ್ ಈ ವಿಷಯ ಏನಾದ್ರೂ ನನ್ನ ಹೆಂಡತಿಗೆ ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಆಗ ಅಲ್ಲೇ ನಿಗರ್ಕೊಂಡ್ಬಿಡ್ತಾಳೆ ಸೀತಾರಾಮ್ ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಈಗಲೇ ಇಬ್ರು ಬಂದ್ಬಿಡ್ತೀವಿ ಇದು ನನ್ನ ಫ್ರೆಂಡ್ ಅಂತಂದ್ರೆ ಬೇಗ ಈಗ್ಲೇ ಬಾ ಏನಾ ಹುಡುಗಿ ಏನಾ ಮಾವ ಚೂಟು ಬಾಯ್ಲೆ ನನ್ನ ಫ್ರೆಂಡು ಊರಿಂದ ಬರ್ತಾ ಇದಾರೆ 1 kg ಚಿಕನ್ 1 kg ಮಟನ್ ಎಲ್ಲ ತಂದು ಕ್ಲೀನ್ ಆಗಿ ಅಡಿಗೆ ಮಾಡು ಸರಿ ಸರ್ ಸಂಬಂಧಿಕರು ಇರ್ಬೇಕು ಸರ್ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದ್ರೆ ಸಂಬಂಧಿಕರು ಸಂಪಾದನೆ ಮಾಡೋದು ಭಾರಿ ಕಷ್ಟ ಎಲ್ರೂ ಚೆನ್ನಾಗಿರ್ಬೇಕು ಅದ್ರ ಜೊತೆ ನಾನಿರ್ಬೇಕು ಸರ್ ಸೀತಾರಾಮ್ ನಿನ್ಗೊಂದು ಕ್ರೀಮ್ ಕೊಟ್ಟಿದ್ನಲ್ಲ ಹಾಕ ಬರೋದಲ್ವಾ ಸೀತಾರಾಮ್ ಕಳ್ಳ ಪರಮೇಶಿ ಸಾಮ್ರಾಣೆ ಪರಮೇಶ್ವರ್ ಹಂಗೆಲ್ಲ ಹೊಡಿಬೇಡ ಈಗ ಯಾಕೆ ಅವನೀಗ ನಮ್ಮೂರ್ ಪಂಚಾಯತ್ ಪ್ರೆಸಿಡೆಂಟು
ಪ್ರೆಸಿಡೆಂಟ್ ಆಗ್ಬಿಟ್ನ ಬೀದಿಲಿ ಪಸ್ಕಿ ಎತ್ಕೊಂಡ್ ನಿಂತ್ಕತಾನೆ ಅನ್ಕೊಂಡಿದ್ದೆ ಪ್ರೆಸಿಡೆಂಟ್ ಆಗ್ಬಿಟ್ಟೇನೋ ಸೂಪರ್ ಬರಲ್ಲ ಒಳಿಕ್ ಬರ್ರೋ ಏನೇ ಹುಡುಗಿ ಏನ ಮಾವ ತುಟ್ಟು ಬಯಲಿ ಏನ್ ಹೇಳು ಸೀತಾರಾಮು ನಮ್ ಸಾಮ್ರಾಣಿ ಸಂಸ್ಕಾರ ಅಂದ್ರೆ ಸಂಸ್ಕಾರ. ಈ ಸಂಸ್ಕಾರ ಹೋಯ್ತಾ ನಿನಗೆ ಗೊತ್ತಾಯ್ತದ ನೋಡ್ಕೋ. ಇವ್ರೆ ಕಣೆ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು. ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಊರಲ್ಲೆಲ್ಲ ಚೆನ್ನಾಗಿದ್ದಾರಾ? ಅಬ್ಬಾ ನೋಡು ಸಾಮ್ರಾಣಿದೆ ಸಂಸ್ಕಾರ ಅಂದೆ, ಇಲ್ಲಿ ನೋಡು ಸಂಸ್ಕಾರನೇ 3 ಅಡಿ ಸೀರೆ ಉಟ್ಕೊಂಡು ಬಂದ್ ನಿಂತವಳೆ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಊಟ ಮಾಡ್ಕೊಂಡ್ ಬಂದ್ರಾ? ಓ ಇಲ್ಲೇ ಮಾಡಕ್ ಬಂದ್ರಾ? ಸರಿ ಸುಮ್ನೆ ಅವಳು ತಮಾಷೆ ಮಾಡ್ತಾವಳ ಅಷ್ಟೇ ಕಣ. ಚಿಕ್ಕ ಹುಡುಗಿ ಇನ್ನು 18 ವರ್ಷ. 18 ವರ್ಷ ಏನಪ್ಪ ಕಾಣದೇ ಇಲ್ಲ. ಅವಳಿಗೆ ವಯಸ್ಸು ಕಾಣಲ್ಲ, ನೀ ಬೆಳಕಲ್ಲೇ ಕಾಣಲ್ಲ. ನಾ ಏನಾರ ಹೇಳ್ತೀನಾ? ಸುಮ್ನೆ ನಿಂತ್ಕೊಬೇಕು. ಅವ್ರು ನಮ್ಮ ಮನೆಯಲ್ಲ ಊಟ ಮಾಡಕ್ ಬಂದಿರೋದು ಗೊತ್ತಿಲ್ವಾ ನಿನ್ಗೆ? ತುಟ್ಟು ಹೋಗ್ ರೆಡಿ ಮಾಡು. ಬೆಂಗಳೂರಿಗೆ ಬಂದು ನನ್ನ ಮನೇಲಿ ಊಟ ಮಾಡ್ದೆ, ಹಂಗೆ ಹೋಟ್ಲಲ್ಲಿ ಮಾಡ್ತೀನಿ. ಗೊತ್ತು ಬಿಡ್ತೀನಿ ನಿಮ್ಗೆ. ಏ ಹುಡುಗಿ, ಏನ ಮಾವ ಅಡಿಗೆ ಎಲ್ಲಿ ತನಕ ಬಂತು? ಒಗ್ಗರಣೆ ಹಾಕ್ತಾ ಇದೀನಿ. ಬರ್ತಾ ಇದೀಯಾ? ಒಗ್ಗರಣೆ ವಾಸನೆ ಬರ್ತಾ ಇದೀಯಾ? ಬರ್ತಾ ಇದೆ. ನಾನು ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂದ್ರೆ ಗೊತ್ತು ಬಿಡ್ತೀನಿ ನಿಮ್ಗೆ. ಹಾಲ ಪಿಳೆ ನೊರೆ ಹಾಲ. ಏನ ಹಾಲಿನ ದುಡ್ಡು ಕೊಡಯ್ಯ. ಎಷ್ಟು? 3000. 3,000 ರೂಪಾಯಿಗೆ 3 ಉದ್ದ ಡೈಲಾಗ್ ಹೇಳ್ಕೊ ಬರ್ತಾವನೆ. ಏನ ಹುಡುಗಿ, ಏನ ಮಾವ ಆ ಬೀರುಲಿ 3,000 ರೂಪಾಯಿ ಇಟ್ಟಿದ್ದೀನಿ ಹಾಲವನ್ನು ಕೊಡಕ್ಕೆ ಅಂತ ತಗೊಂಬ. ಅಯ್ಯೋ ನಿನ್ ಯೋಗ್ಯತೆಗೆ ಯಾವ 3,000 ರೂಪಾಯಿ ಇಟ್ಟಿದ್ದೆ ನೀನು? ನೆನ್ನೆ ಇಟ್ಟಿದ್ನಲ್ಲ, ಏನಾಯ್ತು? ಹೋದ್ವಾರ ನಿಮ್ ಸಂಬಂಧಿಕರು ಬಂದ್ರು, ಅವ್ರ ಮುಂದೆ ನಮ್ ಮರ್ಯಾದೆ ಉಳಿಬೇಕು ಅಂತ ಎಲ್ಲ ಖರ್ಚು ಮಾಡ್ಬಿಟ್ಟಿಯಲ್ಲ. ಖರ್ಚು ಮಾಡ್ಬಿಟ್ನಾ? ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಕಣೆ. ಸಂಬಂಧಿಕರು ಸಂಪಾದನೆ ಮಾಡಕ್ಕಾಗುತ್ತೇನೆ? ಎಲ್ಲ ಚೆನ್ನಾಗಿರ್ಬೇಕು, ಅವ್ರ ಜೊತೆ ನಾನಿರ್ಬೇಕು. ಹಾಗೆ ಸೀತಾರಾಮ್, ಬಾಳೆಹಣ್ಣು ಇಲ್ದೇ ಇರೋ ಗೊನೆ, ಸಂಬಂಧಿಕರು ಇಲ್ದೇ ಇರೋ ಮನೆ ಇದ್ರು ವೇಸ್ಟ್. ಸೀತಾರಾಮ್ ಕರೆಕ್ಟ್ ಸಾಮ್ರಾಣಿ. 3,000 ಕೊಡು. ಕೊಟ್ಬಿಡ್ತೀನಿ, ಕೊಡ. ಕಾಸಿಲ್ವಂತೆ ಹಾಲು ಅವನ್ಗೆ. ಅದು ಕೊಡ ನಮ್ ಸಾಮ್ರಾಣಿ ಕೊಡ. ಹೋಗವತ್ತು ಕೊಡಲ್ವಾ ನಾನು? ಅಲ್ಲ ಈಗ ಮಾನ ಮರ್ಯಾದಿಲ್ಲ ನಿನ್ನಂತ ನಾಯಿ ಹತ್ರ ಇಸ್ಕೊಳಕ್ಕೆ. ಇರೋದೇ 3000.